ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಗೋಗೋ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗೋಗೋ ಬಗ್ಗೆ ಎಷ್ಟು ನನಗೆ ನಾಲೆಜ್ ಇದೆ ಅಷ್ಟು ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ನ ಕೊಡ್ತೀನಿ. ಓವರಾಲ್ ಆಗಿ ನೀವು ಗೋಗೋ ಗಾಡಿ ಏನು ನೋಡ್ತಾ ಇದ್ದೀರಾ ಈ ತರ ಕಾಣಿಸ್ಕೊಳುತ್ತೆ. ಫುಲ್ ಬಾಡಿ ಎಲ್ಲ ಬಿಲ್ಡ್ ಮಾಡಿದ್ಮೇಲೆ ಹಾಗೆ ಓವರಾಲ್ ಆಗಿ ಹೇಳ್ಬೇಕು ಅಂತಂದ್ರೆ ಗೋಗೋ ಗಾಡಿ ಬಂದ್ಬಿಟ್ಟು ಇವಾಗಿರುವಂತಹ 3 ವೀಲರ್ ಪ್ಯಾಸೆಂಜರ್ ಗಾಡಿನಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ ಲುಕ್. ನೀವು ಕೂಡ ನೋಡ್ಬೋದು. ಗೋಗೋ ಇಂಟೀರಿಯರ್ ಅಂದರೆ ಒಳಗಡೆ ಬಂದ್ಬಿಟ್ಟು ಈ ಥರ ಇರುತ್ತೆ. 3+1 ಅಂದರೆ ಪ್ಯಾಸೆಂಜರ್ 3 ಜನ ಕೂರ್ಬೋದು, ಡ್ರೈವರ್ ಒಬ್ಬರು ಅಂದರೆ 3+1 ಆಗಿರುತ್ತೆ. ಹಾಗೆ ಡಿಕ್ಕಿ ಕೂಡ ಈ ಥರ ಇದೆ. ಸೊ ಇದು ನಾರ್ಮಲ್ ಆಗಿ ಒಳಸಿರುವಂತಹ ಟಾಪ್. ಇದು ಫ್ರಂಟ್ ಡ್ರೈವರ್ ಕ್ಯಾಬಿನ್ ಏನು ನೋಡ್ತಾ ಇದ್ದೀರಾ ಸೇಮ್ ಆ್ಯಸ್ ಯೂಶುವಲ್ CNG ಗಾಡಿಗೆ ಯಾವ ಥರ ಇದೆ ಅದೇ ಥರನೇ ಕೊಟ್ಟಿರುವಂಥದ್ದು. ಲುಕ್ ವೈಸಲ್ಲಿ ಡಿಜಿಟಲ್ ಓಡೋಮೀಟರ್ ಕಾನ್ಸೋಲ್ ಆಗಿರುತ್ತೆ ಇದು ಬಜಾಜ್ ಗೋಗೋ ಅಂತ ಬ್ಯಾಟ್ ಜೊತೆಗೆ. ಹಾಗೆ ನೀವು ಓಡೋಮೀಟ್ರಲ್ಲಿ ಕೂಡ ನೋಡ್ಬೋದು ಲೈಟು, ಪಾರ್ಕಿಂಗ್ ಲೈಟು ಮತ್ತು ಬ್ಯಾಟ್ರಿ ಸಿಂಬಲು ಎಲ್ಲ ಕೂಡ ಕಾಣಿಸ್ಕೊಳುತ್ತೆ. ಗಾಡಿನ ಆಪರೇಟ್ ಮಾಡೋಕ್ಕೆ ಲೆಫ್ಟ್ ಸೈಡ್ ಹ್ಯಾಂಡಲ್ ಬಾರಲ್ಲಿ ಬಂದ್ಬಿಟ್ಟು ಈ ಥರ ಮೋಡ್ ಕೊಟ್ಟಿದ್ದಾರೆ DMRN ಅಂತ ಅಂದ್ಬಿಟ್ಟು. ಹಾಗೆ ರೈಟ್ ಸೈಡ್ ಹ್ಯಾಂಡಲ್ ಬಾರಲ್ಲಿ ಬಂದ್ಬಿಟ್ಟು ಆಕ್ಸಿಲೇಟ್ರು, ಎಲೆಕ್ಟ್ರಿಕಲ್ ಆಕ್ಸಿಲೇಟ್ರು ಕೂಡ ಕೊಟ್ಟಿರ್ತಾರೆ. ಫ್ರಂಟ್ ಲುಕ್ಕು ಈ ಥರ ಕಾಣಿಸ್ಕೊಳುತ್ತೆ. ಓವರಾಲ್ ಆಗಿ ಗೋಗೋ ಬ್ರೇಕ್ ಬಂದ್ಬಿಟ್ಟು ಈ ಥರ ಕಾಣಿಸ್ಕೊಳುತ್ತೆ. ಸೇಮ್ ಟು ಸೇಮ್ CNG ಗಾಡಿಗಳಿಗೆ ಏನು ಬರುತ್ತೆ ಸೇಮ್ ಅದೇ ಥರನೇ ಇರೋದು. ಹ್ಯಾಂಡ್ ಬ್ರೇಕ್ ಆಗಿರಲಿ, ಕೀ ಆಗಿರಲಿ, ಬ್ರೇಕ್ ಸೆಟ್ ಆಗಿರಲಿ ಸೇಮ್ ಟು ಸೇಮ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಗೋಗೋ ಕೀ ಬಂದು ಈ ಥರ ಇದೆ. ರೈಟ್ ಸೈಡ್ ಹ್ಯಾಂಡಲ್ ಬಾರಲ್ಲೇ ನಿಮಗೆ ಲೈಟು ಆಪ್ರೇಟ್ ಮಾಡಲಿಕ್ಕಾಗಿರಲಿ, ಡಿಮ್ ಆ್ಯಂಡ್ ಡಿಪ್ ಸ್ವಿಚ್ ಆಗಿರಲಿ ಮತ್ತು ಬೈಪರ್ ಸ್ವಿಚ್ ಆಗಿರಲಿ ಇದೆಲ್ಲ ಬಂದ್ಬಿಟ್ಟು ರೈಟ್ ಸೈಡಲ್ಲಿ ಕೊಟ್ಟಿರ್ತಾರೆ. ಹಾಗೆ ಎಲೆಕ್ಟ್ರಿಕಲ್ ಆಕ್ಸಿಲೇಟರ್ ಕೂಡ ರೈಟ್ ಸೈಡಲ್ಲೇ ಇರುವಂಥದ್ದು ಆ್ಯಸ್ ಯೂಶುವಲ್ ಎಲ್ಲ ಗಾಡಿಗಳು ಕೂಡ. ಲೆಫ್ಟ್ ಸೈಡ್ ಹ್ಯಾಂಡಲ್ ಬಾರ್ಗೆ ಹೋದರೆ ಇಲ್ಲಿ ನೀವು ನೋಡ್ಬೋದು ಗಾಡಿ ಆಪ್ರೇಟ್ ಮಾಡೋಕ್ಕೆ ಡಿ ಅಂತ ಅಂದರೆ ಡಿ ಅಂತ ಪ್ರೆಸ್ ಮಾಡಿದ್ರೆ ಡ್ರೈವ್ ಮೋಡ್ಗೆ ಹೋಗುತ್ತೆ. ಯಾವ ಮಾಡಲ್ ಓಡಿಸ್ತಿದ್ದೀರಾ ಅಂತ ಅಂದ್ಬಿಟ್ಟು ನೀವು ಡಿಸ್ಪ್ಲೇನಲ್ಲಿ ಕೂಡ ನೋಡ್ಬೋದು. ಲೆಫ್ಟ್ ಸೈಡು ಹ್ಯಾಂಡಲ್ ಬಾರಲ್ಲಿ ಬಂದ್ಬಿಟ್ಟು ಇಂಡಿಕೇಟರ್ ಆಗಿರಲಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ನಿಮಗೆ ಮೀಟರ್ ಕೌನ್ಸಲ್ ಫ್ರಂಟಲ್ಲಿ ಕೂಡ ಕಾಣಿಸುತ್ತೆ. ಹಾರನ್ ಆಗಿರಲಿ ಇದೆಲ್ಲ ಬಂದು ಲೆಫ್ಟ್ ಹ್ಯಾಂಡಲ್ ಬಾರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಓವರಾಲ್ ಆಗಿ ಹ್ಯಾಂಡಲ್ ಬಾರ್ ಬಂದ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಳುತ್ತೆ. ಬ್ರೇಕ್ ಪೆಡಲ್ ಬಂದ್ಬಿಟ್ಟು ಸೇಮ್ ಟು ಸೇಮ್ CNG ಗಾಡಿಗಳಿಗೆ ಯಾವ ಥರ ಇದೆ ಅದೇ ಥರನೇ ಈ ಗಾಡಿ ಕೂಡ ಇರುವಂಥದ್ದು. ಪ್ಯಾಸೆಂಜರ್ ಸೇಫ್ಟಿಗೆ ಹಿಂದೆ ಡೋರ್ ಕೂಡ ಕೊಟ್ಟಿರ್ತಾರೆ. ಆಟೋಗೆ ಸೇಮ್ ಟು ಸೇಮ್ ಇರುತ್ತೆ. ನೀವೆಲ್ಲ ಗಾಡಿಗೂ ಏನು ಬಜಾಜ್ ಗಾಡಿಯಲ್ಲಿ ನೋಡಿರ್ತೀರಾ CNG ಆಗಿರಲಿ ಮತ್ತು ಎಲೆಕ್ಟ್ರಿಕಲ್ ಗಾಡಿ ಆಗಲಿ ಸೇಮ್ ಟು ಸೇಮ್ ಇದೆ. ಸೊ ನೀವು ನೋಡ್ಬೋದು ಸೇಮ್ ಅದೇ ಡೋರೇ ಬಂದ್ಬಿಟ್ಟು CNG ಗಾಡಿಯಲ್ಲಿ ಕೂಡ ಇರುವಂಥದ್ದು. ಹಾಗೆ ನೀವೇನು ನೋಡ್ತಾ ಇದ್ರೆ ಇದು 9 ಕಿಲೋವಾಟ್ ಇರುವಂತಹ ಗಾಡಿ ಬಂದು ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಇನ್ನೊಂದು 12 ಕಿಲೋವಾಟು. ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು P5009 ಅಂದರೆ 9 ಕಿಲೋವಾಟು. ಹಾಗೆ ಓವರಾಲ್ ಆಗಿ ಹಿಂದೆಯಿಂದ ಲುಕ್ಕು ಈ ಥರ ಕಾಣಿಸ್ಕೊಳುತ್ತೆ ಗೋಗೋ ಗಾಡಿದು. ಫ್ರಂಟಿಂದ ಲುಕ್ ಬಂದು ಈ ಥರ ಇದೆ. CNG ಗಾಡಿಯಿಂದ ಅಪ್ಗ್ರೇಡೇಷನ್ ತಗೊಂಡ್ರೆ ಒಂದು ಸ್ವಲ್ಪ ಹೊಸದಾಗಿರಲಿ ಗಾಡಿ ಲುಕ್ ಅಂತಂದರೆ ಸೊ ಓವರಾಲ್ ಆಗಿ ನೀವು ಈ ಗಾಡಿ ಕೂಡ ಹೋಗ್ಬೋದು. ಚೆನ್ನಾಗೇ ಇದೆ. ಹಾಗೆ ಗೋಗೋ ಗಾಡಿಯ ಲೈಟ್ ಕೂಡ ಈ ಥರ ಕಾಣಿಸ್ಕೊಳುತ್ತೆ. ಅದರ ಜೊತೆಗೆ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ಗೋಗೋ ಗಾಡಿ ಟೈರ್ ಬಂದ್ಬಿಟ್ಟು ಈ ಥರ ಕಾಣಿಸ್ಕೊಳುತ್ತೆ. ತುಂಬ ದೊಡ್ಡದಾಗಿರುತ್ತೆ. ಆ್ಯಸ್ ಯೂಶುವಲ್ ನೀವು ಬಜಾಜ್ ಗಾಡಿಗೆ ಕಂಪೇರ್ ಮಾಡಿಕೊಂಡ್ರೆ ಅಂದರೆ CNG ಗಾಡಿನ ಕಂಪೇರ್ ಮಾಡಿಕೊಂಡ್ರೆ ಈ ಟೈರ್ ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿರುತ್ತೆ. ಹಾಗೆ ಓವರಾಲ್ ಆಗಿ ಲುಕ್ ಬಂದು ಈ ಥರ ಇರುತ್ತೆ. ನೀವು ನೋಡ್ಬೋದು ಗೋಗೋ ಗಾಡಿದು ಹೆಡ್ಲೈಟ್ ಏನು ನೋಡ್ತೀರಾ ಅದು ವೈಟ್ ಕಲರಲ್ಲಿ ಇರುತ್ತೆ. ಮೊಬೈಲ್ ಚಾರ್ಜಿಂಗ್ ಮಾಡೋಕ್ಕೋಸ್ಕರ ಒಂದು ಸಾಕೆಟ್ ಕೂಡ ಕೊಟ್ಟಿರ್ತಾರೆ. ಡೈರೆಕ್ಟಾಗಿ ನಿಮ್ಮದು ಏನು ಮೊಬೈಲ್ ಚಾರ್ಜಿಂಗ್ ವೈರ್ ಇರುತ್ತೆ ಅದರಲ್ಲಿ ನೀವು ಪ್ಲಗ್ ಮಾಡಿಕೊಂಡು ಡೈರೆಕ್ಟಾಗಿ ಮೊಬೈಲ್ನ ಚಾರ್ಜ್ ಮಾಡ್ಕೋಬೋದು. ಹಾಗೆ ಲೆಫ್ಟ್ ಸೈಡಲ್ಲಿ ಒಂದು ಗ್ಲೋ ಬಾಕ್ಸ್ ಕೂಡ ಕೊಟ್ಟಿರ್ತಾರೆ. ಅದ್ರ ಕೆಳಗಡೆ ಒಂದು ಡೆಮ್ಮಿ ಸ್ವಿಚ್ಚು ಹಾಗೆ ಹ್ಯಾಜರ್ಡ್ ಲೈಟ್ ಕೂಡ ಸ್ವಿಚ್ನ ನೀವು ನೋಡ್ಬೋದು. ಒಂದು ಓಪನ್ ಗ್ಲೋ ಬಾಕ್ಸ್ ಜೊತೆಗೆ ಇನ್ನೊಂದು ಬಂದ್ಬಿಟ್ಟು ಲಾಕ್ ವಿತ್ ಗ್ಲೋ ಬಾಕ್ಸ್ ಕೂಡ ನೋಡ್ಬೋದು. ಅದು ಒಂದು ರೈಟ್ ಸೈಡಲ್ಲಿ ಇರುತ್ತೆ. ಸೊ ಓವರಾಲ್ ಆಗಿ ಏನಾದರೂ ಒಂದು ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸು ಕಾಯಿನ್ಸು ಈ ಥರ ಕೂಡ ಇದರಲ್ಲಿ ಇಟ್ಕೋಬೋದು. ಔಟ್ಸೈಡ್ ವ್ಯೂ ಈ ಥರ ಕಾಣಿಸ್ಕೊಳುತ್ತೆ. ಅಂದರೆ ಡ್ರೈವರ್ ಸೀಟಿಂದ ನೀವು ಡ್ರೈವರ್ ಕ್ಯಾಬಿನಿಂದ ನೋಡಿದ್ರೆ ಅದರ ಜೊತೆಗೆ ರಿಯರ್ ವ್ಯೂ ಮಿರರ್ ಕೂಡ ಈ ಥರ ಇರುತ್ತೆ. ಗೋಗೋ ರೈಟ್ ಸೈಡಲ್ಲಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿರ್ತಾರೆ. ಸೊ ಇದೊಂದು ಕೀ ಸಿಸ್ಟಮಲ್ಲಿರೋದು. ಅದನ್ನು ಓಪನ್ ಮಾಡಿಕೊಂಡು ಈ ಪ್ಲಗ್ಗಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದರಲ್ಲಿ ಬಂದ್ಬಿಟ್ಟು ನೀವು ಪ್ಲಗ್ ಮಾಡಿಕೊಂಡು ಗಾಡಿನ ಚಾರ್ಜ್ ಮಾಡ್ಕೋಬೋದು. ಸೊ ರೈಟ್ ಸೈಡಲ್ಲಿರುವಂಥದ್ದು ಇದು. ಅದ್ರ ಮೇಲ್ಗಡೆ ಒಂದು ಎಲೆಕ್ಟ್ರಿಕಲ್ಲು ಮತ್ತು ಇದು ಕ್ಲೋಸಿಂಗ್ಗೆ ಸೇಫ್ಟಿಗೋಸ್ಕರ ಒಂದು ಕೀ ಥರ ಕೊಟ್ಟಿದ್ದಾರೆ. ಅದೊಂದು ಸೇಫ್ಟಿ ಅಂತ ಕೂಡ ಹೇಳ್ಬೋದು. ಹಿಂದೆ ಟೈರ್ ಕೂಡ ನೀವು ನೋಡ್ಬೋದು ದೊಡ್ಡದಾಗೇ ಇದೆ. ಹಾಗೆ ಫ್ರಂಟು ಮತ್ತು ಬ್ಯಾಕ್ ಟೈರ್ ಕೂಡ ಒಂದೇ ಸೈಜಲ್ಲಿ ಇರುವಂಥದ್ದು. ಗೋಗೋನಲ್ಲಿ ಬರುವಂತಹ ಟೈರ್ ಬಂದುಬಿಟ್ಟು ಟ್ಯೂಬ್ಲೆಸ್ ಟೈರ್ ಕೂಡ ಆಗಿರುತ್ತೆ. ಓವರಾಲ್ ಆಗಿ ಫ್ರಂಟಿಂದ ಗೋಗೋ ಬಂದುಬಿಟ್ಟು ಈ ಥರ ಕಾಣಿಸ್ಕೊಳುತ್ತೆ. ಹಾಗೆ ಬ್ಯಾಕ್ ಲುಕ್ ಬಂದು ನಿಮಗೆ ಕಾಣಿಸುವಂಥದ್ದು ಈ ಥರ ಹೆಜರ್ಡ್ ಲೈಟ್ನ ಆನ್ ಮಾಡಿಕೊಂಡ್ರೆ. ಗೋಗೋ ಬ್ಯಾಕ್ ಸೈಡ್ ಅಂದರೆ ಡಿಕ್ಕಿ ಅನ್ನಂಗಿಲ್ಲ. ಇದು ಬಂದ್ಬಿಟ್ಟು ಇಂಜಿನ್ ಕಂಪಾರ್ಟ್ಮೆಂಟ್ ಆಗಿರುತ್ತೆ. ಬಟ್ ಇದು ಎಲೆಕ್ಟ್ರಿಕಲ್ ಗಾಡಿ ಆಗಿರೋದ್ರಿಂದಾಗಿ ಇದರಲ್ಲಿ ಇಂಜಿನ್ ಇರೋದಿಲ್ಲ. ಈ ಜಾಗದಲ್ಲಿ ಬಂದು ಅವರು ಸ್ಪೇರ್ ವೀಲ್ ಮತ್ತು ಜಾಕ್ ರಕ್ ಕೂಡ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಈ ಥರ ಕಾಣಿಸ್ಕೊಳುತ್ತೆ ನಿಮಗೆ
ಇಂಜಿನ್ ಕಂಪಾರ್ಟಲ್ಲಿ, ಅಂದರೆ CNG ಗಾಡಿನಲ್ಲಿ ಬಂದುಬಿಟ್ಟು ಇಂಜಿನ್ ಕಂಪಾರ್ಟ್ ಇಲ್ಲೇ ಇರೋವಂಥದ್ದು. ಇದು ಎಲೆಕ್ಟ್ರಿಕಲ್ ಗಾಡಿ ಆಗಿರೋದ್ರಿಂದಾಗಿ ಇಲ್ಲಿ ಬಂದುಬಿಟ್ಟು ಸ್ಪೇರ್ ಟೈರು ಹಾಗೆ ಜಾಕ್ನ ಇಲ್ಲೇ ಕೊಟ್ಟಿದ್ದಾರೆ. ಬಜಾಜ್ ಗೋಗೋ ಗಾಡಿ ಬಂದುಬಿಟ್ಟು ಹಿಂದೆಯಿಂದ ಈ ಥರ ಕಾಣಿಸ್ಕೊಳುತ್ತೆ ನಿಮಗೆ. ಹಾಗೆ ಅಂಡರ್ ಬಾಡಿ ಕೂಡ ನೋಡ್ಬೋದು. ಇದರಲ್ಲಿ ಬಂದುಬಿಟ್ಟು ಮೋಟ್ರನ್ನ ಫಿಟ್ ಮಾಡಿರೋವಂಥದ್ದು. ಸೊ ವೀಲಿಗೆ ಕನೆಕ್ಟ್ ಆಗಿದೆ. ಮತ್ತು ಬ್ಯಾಟ್ರಿ ಎಲ್ಲಿದೆ ಅಂತ ಕೇಳ್ತೀರಾ, ಇದು ಸೀಟ್ ಕೆಳಗಡೆ ಅಂದರೆ ಡ್ರೈವರ್ ಸೀಟ್ ಕೆಳಗಡೆ ಇರುವಂಥದ್ದು. ಅಲ್ಲಿ ವೆಂಟಿಲೇಷನ್ ಕೂಡ ಕೊಟ್ಟಿದ್ದಾರೆ, ಅದ್ರ ಒಳಗಡೆ ಇರೋದೆ. ಇದು ಥರ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ಕಾಣಲ್ಲ ಅಂತ ಕಾಣಿಸ್ತಾ ಇಲ್ಲ ಆಯಿತಾ. ಸೊ ಓವರಾಲಾಗಿ ಈ ಥರ ಡ್ರೈವರ್ ಸೀಟ್ ಕೆಳಗಡೆ ಇರುವಂಥದ್ದು ಬ್ಯಾಟ್ರಿ ಗಾಡಿದು. ನೀವೇನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಕಂಪ್ನಿ ಟಾಪ್ ಆಗಿರುತ್ತೆ ಈ ಥರ. ಅದರ ಜೊತೆಗೆ ಇನ್ನೊಂದು ವಿಷಯ ತಿಳಿಸ್ಬೇಕು ಅಂತಂದರೆ, ಗಾಡಿ ಬರಬೇಕಾದ್ರೆ ಈ ಥರ ಬರೋದು ಹಾಫ್ ಚಾರ್ಸಿಯಾಗಿ ಬರುತ್ತೆ. ನೀವು ಕಂಪ್ನಿ ಕಡೆಯಿಂದನೇ ರೂಫ್ ಟಾಪ್ನ ಕಟ್ಟಿಸ್ಕೋಬೋದು, ಇಲ್ಲ ಔಟ್ಸೈಡ್ ಕೂಡ ನೀವು ರೂಫ್ ಟಾಪ್ನ ಮಾಡಿಸ್ಕೋಬೋದು. ಇದ್ರ ಮೇಲೆ ರೂಫ್ ಟಾಪ್ ಎಲ್ಲ ಕಟ್ಟಿಸ್ಕೊಂಡ್ರೆ ಗಾಡಿ ಯಾವ ಥರ ಕಾಣಿಸುತ್ತೆ ಅಂದರೆ ನೀವು ಇಲ್ಲಿ ನೋಡ್ಬೋದು, ಈ ಥರ ಕಾಣಿಸ್ಕೊಳುತ್ತೆ. ಗೋಗೋ ಟಾಪ್ ರೂಫ್ನ ಬಂದುಬಿಟ್ಟು ನೀವು ಕಂಪ್ನಿಯಿಂದನೂ ಕೂಡ ಹಾಕಿಸ್ಕೋಬೋದು, ಇಲ್ಲ ಅಂತಂದರೆ ಹೊರಗಡೆ ಕೂಡ ನಿಮ್ಮ ಇಷ್ಟ ಪ್ರಕಾರವಾಗಿ ಕೂಡ ಮಾಡ್ಬೋದು. ಕಂಪ್ನಿಯಲ್ಲಿ ಬರುವಂಥದ್ದು ಜಸ್ಟ್ ಒಂದು ಲೇಯರಲ್ಲಿ ಇರುತ್ತೆ ಟಾಪು, ಸಿಂಪಲ್ ಆಗಿ. ಓವರಾಲ್ ಆಗಿ ಬಜಾಜ್ ಗೋಗೋ ರಿವ್ಯೂ ಬಂದ್ಬಿಟ್ಟು ಈ ತರ ಇದೆ. ಹಾಗೆ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಅದನ್ನ ಕೂಡ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದರ ಜೊತೆಗೆ ನೀವು ನನ್ನ ಕಡೆಯಿಂದ ಕೂಡ CNG ಹಾಗೆ ಎಲೆಕ್ಟ್ರಿಕಲ್ ಆಟೋ ಕೂಡ ತಗೋಬಹುದು ನನ್ನ ರೆಫರಲ್ ಮುಖಾಂತರವಾಗಿ. ನಿಮ್ಗೇನಾದರೂ ಆಟೋ ಡೀಟೇಲ್ಸ್ ಆಗಿರಲಿ ಮತ್ತು ಡಾಕ್ಯುಮೆಂಟೇಷನ್ ಡೀಟೇಲ್ಸ್ ಆಗಿರಲಿ, ಅದ್ರ ಬಗ್ಗೆ ಅಂದರೆ ಪ್ರೈಸ್ ಬಗ್ಗೆ ಏನಾದರೂ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ಕಾಣುವಂತಹ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ. ಹಾಗೆ ಡೀಟೇಲ್ಸ್ ನಿಮ್ಮ ಮೊಬೈಲ್ನಲ್ಲೇ ನೀವು ಪಡ್ಕೋಬಹುದು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ನಿಮ್ಮ ಬ್ರದರ್ ಅಂತ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ.